ನಾಡಿನೆಲ್ಲೆಡೆ ಗಣೇಶ ಅದ್ಧೂರಿ ಮಹೋತ್ಸವ ನಡೀತಾ ಇದೆ. ಆದರೂ ಕೂಡ ಗಣೇಶನಿಗೆ ವಿಸರ್ಜನೆಯ ಭಾಗ್ಯವೇ ಸಿಕ್ಕಿಲ್ಲ. ನಾಡಿನೆಲ್ಲೆಡೆ ಅದ್ಧೂರಿ ಗಣೇಶ ಮಹೋತ್ಸವ ನಡೀತಾ ಇದೆ. ಆದರೂ ನಗರದಲ್ಲಿ ಗಣೇಶನಿಗೆ ವಿಸರ್ಜನೆಯ ಭಾಗ್ಯವೇ ಸಿಕ್ಕಿಲ್ಲ. ವಿಸರ್ಜನೆಯ ಭಾಗ್ಯವಿಲ್ಲದೆ ಬಿದ್ದಿರುವಂತಹ ಗಣೇಶ ಮೂರ್ತಿಗಳು. ಯಡಿಯೂರು ಕೆರೆಯಲ್ಲಿ ಪಿಒಪಿ ಗಣೇಶನಿಗೆ ಮುಕ್ತಿ ಸಿಕ್ಕಿಲ್ಲ. ಒಂದೇ ದಿನ 40ಕ್ಕೂ ಹೆಚ್ಚು ಪಿಒಪಿ ಮೂರ್ತಿ ಎಂಟ್ರಿ ಕೊಟ್ಟಿದೆ. ಹೀಗಾಗಿ ಪಿಒಪಿ ಮೂರ್ತಿ ಎಂಟ್ರಿ ಕೊಟ್ಟಿರುವಂತಹ ಸಂದರ್ಭದಲ್ಲಿ ಗಣೇಶ ವಿಸರ್ಜನೆಗೆ ಬಂದಾಗ ಮೂರ್ತಿಗಳನ್ನು ಡಿವೈಡ್ ಮಾಡಲಾಗಿದೆ. ಇವರಿಗೂ 100ಕ್ಕೂ ಹೆಚ್ಚು ಪಿಒಪಿ ಗಣೇಶಗಳು ಬಂದಿವೆ. ಈಗಾಗಲೇ ಮಾಹಿತಿಯನ್ನ ನೀಡಲಾಗಿತ್ತು. ಪಿಒಪಿ ಗಣೇಶನನ್ನ ಬ್ಯಾನ್ ಮಾಡಲಾಗಿದೆ. ದಯವಿಟ್ಟು ಪರಿಸರ ಪ್ರೇಮಿಗಳಾಗಿ ಮಣ್ಣಿನ ಗಣಪತಿಯನ್ನ ಮಾತ್ರ ಕೂರಿಸಿ ವಿಸರ್ಜನೆಯನ್ನ ಮಾಡುವುದಾಗಿ ಒಂದು ಸೂಚನೆಯನ್ನ ಕೂಡ ನೀಡಿತ್ತು. ಇದು ರಾಜ್ಯಾದ್ಯಂತ ಅಪ್ಲಿಕೇಬಲ್ ಆಗುತ್ತೆ. ಆದರೆ ಇಲ್ಲಿ ನೋಡಿ, ಪಿಒಪಿ ಗಣೇಶನನ್ನ ಕೂರಿಸಿದ್ದಾರೆ. ಹೀಗಾಗಿ 100ಕ್ಕೂ ಹೆಚ್ಚು ಪಿಒಪಿ ಗಣೇಶಗಳು ವಿಸರ್ಜನೆ ಸಂದರ್ಭದಲ್ಲಿ ಬಂದಿರುವಂತಹ ಗಣೇಶಗಳು ಹಾಗೆ ಇರುವಂಥದ್ದು. ಇನ್ನು ಸುಮಾರು 6 ಅಡಿ ಎತ್ತರದ ಗಣೇಶ ಸೇರಿದಂತೆ 100 ಗಣೇಶ ಇರುವಂಥದ್ದು. ಇನ್ನು ಗಣೇಶ ಮೂರ್ತಿಗಳಿಗೆ ವಿಸರ್ಜನೆಯ ಭಾಗ್ಯವೇ ಸಿಕ್ಕಿಲ್ಲ. ಸರ್ಕಾರ ಎಷ್ಟೇ ನೋಟಿಸ್ ನೀಡಿದ್ರೂ ಕೂಡ ಜನರು ಡೋಂಟ್ ಕೇರ್ ಅಂತ ಹೇಳಿದ್ದಾರೆ. ಪಿಒಪಿ ಗಣೇಶ ಬ್ಯಾನ್ ಮಾಡಿದ್ರೂ ಕೂಡ ಬಳಕೆ ಮಾತ್ರ ನಿಲ್ತಾ ಇಲ್ಲ. ಪಿಒಪಿ ಗಣೇಶ ಮೂರ್ತಿಗಳನ್ನ ವಿಸರ್ಜನೆ ಮಾಡಿಲ್ಲ. ಸರ್ಕಾರ ಈ ಬಾರಿಯೂ ಕೂಡ ಪಿಒಪಿ ಗಣೇಶ ವಿಚಾರದಲ್ಲಿ ಎಡವಿದ್ಯಾ ಎನ್ನುವಂತಹ ಪ್ರಶ್ನೆ ಎದುರಾಗಿದೆ. ಸರ್ಕಾರ ಸೂಕ್ತ ಕ್ರಮವನ್ನ ಕೈಗೊಂಡಿಲ್ಲ ಅಂತ ಜನರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸೆಪ್ಟೆಂಬರ್ 7ರವರೆಗೂ ಕೂಡ ಗಣೇಶ ಮೂರ್ತಿಗಳ ವಿಸರ್ಜನೆಗೆ ಅವಕಾಶವನ್ನ ನೀಡಲಾಗಿರುವಂಥದ್ದು. ಪಿಒಪಿ ಗಣೇಶ ಬ್ಯಾನ್ ಮಾಡಿದ್ರೂ ಕೂಡ ಅದರ ಬಳಕೆ ಮಾತ್ರ ನಿಂತಿಲ್ಲ. ಅದಕ್ಕೆ ಸಾಕ್ಷಿ ಅನ್ನೋಕೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಒಂದಲ್ಲ ಎರಡಲ್ಲ 100ಕ್ಕೂ ಹೆಚ್ಚು ಪಿಒಪಿ ಗಣೇಶಗಳು ಹಾಗೇ ಇರುವಂಥದ್ದು. ಇನ್ನು ಪಿಒಪಿ ಗಣೇಶ ಬ್ಯಾನ್ ಮಾಡಿದ್ದಾರೆ. ಲೆಕ್ಕಕ್ಕೆ ಇಲ್ಲದಷ್ಟು ವಿಸರ್ಜನೆಗೆ ಪಿಒಪಿ ಗಣೇಶ ಮೂರ್ತಿ ಆಗಮನ ಆಗಿದೆ. ಪಿಒಪಿ ಗಣೇಶ ನೀರಿಗೆ ಹಾಕದೆ ಪಕ್ಕದಲ್ಲೇ ಎತ್ತಿಡಲಾಗಿರುವಂಥದ್ದು. ಎತ್ತಿಟ್ಟಿರುವಂತಹ ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸಬಹುದಾಗಿದೆ. ಇನ್ನು ಸರ್ಕಾರ ಈ ಬಾರಿಯೂ ಕೂಡ ಪಿಒಪಿ ಗಣೇಶ ವಿಚಾರದಲ್ಲಿ ಎಡವಟ್ಟು ಮಾಡ್ಕೊಂಡಿದೆಯಾ, ಎಡವಿದೆಯಾ ಎನ್ನುವಂತಹ ಪ್ರಶ್ನೆ ನಿಜಕ್ಕೂ ಕೂಡ ಎದುರಾಗಿರುವಂಥದ್ದು. ಈ ಪ್ರಶ್ನೆಗೆ ಉತ್ತರ ಎಂಬಂತೆ ಈಗ ಏನು 100ಕ್ಕೂ ಹೆಚ್ಚು ಗಣಪತಿಗಳನ್ನು ಹಾಗೆ ವಿಸರ್ಜನೆ ಮಾಡದೆ ಇಟ್ಟಿರೋದನ್ನು ನೀವು ಕೂಡ ಗಮನಿಸಬಹುದಾಗಿದೆ. ಒಂದೇ ದಿನಕ್ಕೆ ರಾಶಿ ರಾಶಿ ಪಿಒಪಿ ಗಣೇಶಗಳ ಒಂದು ಆಗಮನ ಆಗಿರುವಂಥದ್ದು. ಹೀಗಾಗಿ ಸೆಪ್ಟೆಂಬರ್ 7ರವರೆಗೂ ಕೂಡ ಗಣೇಶ ವಿಸರ್ಜನೆಗೆ ಅವಕಾಶವನ್ನ ಕೂಡ ನೀಡಲಾಗಿದೆ. ಆದರೆ ಪಿಒಪಿ ಗಣೇಶನಿಗೆ ಮಾತ್ರ ವಿಸರ್ಜನೆಯ ಭಾಗ್ಯ ಇಲ್ಲ ಈ ಬಾರಿ.